6 ವರ್ಷ ಆದ್ಮೇಲೆ ಡಾಕ್ಟರ್ ಅಂಬೇಡ್ಕರ್ ಜಿಮ್ಖಾನಾ ಗ್ರೌಂಡ್ ಏನು BGML ಮತ್ತೆ ಬೆಮೆಲ್ ವಶದಲ್ಲಿತ್ತು, ಇದನ್ನು ಉಪಯೋಗಿಸಕ್ಕೆ ಆಗ್ತಾ ಇರ್ಲಿಲ್ಲ. KGF ಯುವಕರು ಮತ್ತೆ ಇಡೀ ಕೋಲಾರ ಜಿಲ್ಲೆ ಜನತೆ ಸ್ಪೋರ್ಟ್ಸ್ ಪರ್ಸನ್ಸ್ ನ ಅಂತ ಏನಂತ ನಾವು ಅನ್ಕೊಂಡಿದೀವೋ ಅದನ್ನ ಉಪಯೋಗಿಸಕ್ ಆಗ್ತಾ ಇರ್ಲಿಲ್ಲ. ಅದನ್ನ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್, ಮಿನಿಸ್ಟ್ರಿ ಆಫ್ ಮೈನ್ಸ್ ಜೊತೆ ಮಾತಾಡಿ ಇದನ್ನ ವಾಪಸ್ಸು KGF ಜನತೆಗೆ ಕೊಡಬೇಕು ಅಂತ ಏನೋ ಒಂದು ಪ್ರಸ್ತಾವ ಇಟ್ಟಿದ್ದೆ. ಅದಕ್ಕೆ ಅವ್ರು ಒಪ್ಕೊಂಡು ಇದನ್ನು ಸುಮಾರು 6 ತಿಂಗಳ ಹಿಂದೆ ಪ್ರಸ್ತಾವ ಮಾಡಿದ್ದೆ. 2 ತಿಂಗಳ ಹಿಂದೆ ಆಯ್ತು ಅಂತ ಏನೋ ಒಂದು ಸೂಚನೆ ಮೇರೆಗೆ 2 ತಿಂಗಳಿಂದ ಇದನ್ನ ಕ್ಲೀನ್ ಮಾಡಿ, ನಾನು ಒಬ್ನೇ ಅಂತಲ್ಲ, ಕೇಂದ್ರ ಸರ್ಕಾರ ಒಂದೇ ಅಲ್ಲ, ರಾಜ್ಯ ಸರ್ಕಾರನೂ ಇದಕ್ಕೆ ಪಾಲಾಯ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಹಳ ಆಸಕ್ತಿ ತಗೊಂಡ್ರು. ಯಾಕಂದ್ರೆ ಇವತ್ತು 27-28 ಏನು ಡ್ರಗ್ ಫ್ರೀ ವೀಕ್ ಅಂತ ಏನು ಒಂದು ನಡೆಸ್ತಾ ಇದಾರೆ ಕೇಂದ್ರ ಸರ್ಕಾರ, ಅದ್ರ ಜೊತೆ ಒಂದು ಟೂರ್ನಮೆಂಟ್ ಮಾಡೋಣ ಅಂತ ಹೇಳಿದ ಮೇಲೆ ಅವರು ಆಸಕ್ತಿ ತಗೊಂಡು ಇದರಲ್ಲಿ ಭಾಗವಹಿಸಿ ಇದನ್ನ ಕ್ಲೀನಿಂಗ್ ಪ್ರೋಸೆಸ್ ಅಲ್ಲಿ, ರೆನೋವೇಷನ್ ಪ್ರೋಸೆಸ್ ಅಲ್ಲಿ ಇದಕ್ಕೆ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ಆದ್ರೆ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಮತ್ತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರೆಲ್ಲ ಸೇರಿ ಇವತ್ತು ಈ 2 ದಿನ ಟೂರ್ನಮೆಂಟ್ ಮಾಡ್ತಾರೆ, ಫುಟ್ಬಾಲ್ ಟೂರ್ನಮೆಂಟ್, ಡ್ರಗ್ ಫ್ರೀ ಕ್ಯಾಂಪೇನ್ ಅಂತ ಒಂದು ಮಾಡ್ತಾರೆ. ಅದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವ್ರಿಗೂ. ನಂದೇನೋ ಒಂದು ಆಸೆ ಇತ್ತಂದ್ರೆ, ಎಲ್ಲೋ ಒಂದು ಕಡೆ ಯುವಕರು ದಾರಿ ತಪ್ತಾ ಇದ್ದಾರೆ, ಅದನ್ನ ಎಲ್ಲೋ ಒಂದು ಕಡೆ ಒಗ್ಗಟ್ಟು ಮಾಡ್ಬೇಕಂದ್ರೆ ಅದು ಸ್ಪೋರ್ಟ್ಸ್ ಮುಖಾಂತರ ಅಂತ ಆಯ್ತು. ಅದು ಇಲ್ಲಿ ಇಂತಹ ಒಂದು 3 ಸ್ಟೇಡಿಯಂ ಇದೆ KGF ಅಲ್ಲಿ, ಇದೊಂದೇ ಅಲ್ಲ, ಇನ್ನೆರಡು ಒಂದು ಕ್ರಿಕೆಟ್ ಸ್ಟೇಡಿಯಂ, 2 ಫುಟ್ಬಾಲ್ ಸ್ಟೇಡಿಯಮ್ಸ್, ಅವನ್ನು ರೆನೋವೇಟ್ ಮಾಡಿ ಅವನ್ನು ಹಸ್ತಾಂತರ ಮಾಡಿದ್ರೆ ಜನತೆಗೆ ಒಂದು ಒಳ್ಳೆ ಉಪಯೋಗಕರ ಕೆಲಸ ಆಗುತ್ತೆ. ಬರೀ KGF ಅಂತಲ್ಲ, ಕೋಲಾರ ಮತ್ತೆ ಬಂಗಾರಪೇಟೆ, ಮುಳಬಾಗಿಲು ಅವ್ರನ್ನೂ ಇಲ್ಲಿ ತಂದು ಇಲ್ಲಿ ಆಡಿಸಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಹಾಸ್ಟೆಲ್ ರೆಡಿ ಮಾಡಿ ಇದು ಖೇಲೋ ಇಂಡಿಯಾ ಅಡಿಯಲ್ಲಿ ಒಂದು ಸ್ಪೋರ್ಟ್ಸ್ ಸೆಂಟರ್ ಮಾಡಬೇಕು ಅಂತ ಒಂದು ಮನವಿ ಆಲ್ರೆಡಿ ಕೊಟ್ಟಿದ್ದೀನಿ. ಅದಕ್ಕೂ ನಮ್ಮ ಕಡೆಯಿಂದ ಎಷ್ಟು ಆದ್ರೆ ಅಷ್ಟು ಒತ್ತಡ ಹಾಕಿ ಇಲ್ಲಿ ಸ್ಪೋರ್ಟ್ಸ್ ಸೆಂಟರ್ ಒಂದು ಮಾಡಿ, ಬರೀ ಫುಟ್ಬಾಲ್ ಅಂತಲ್ಲ, ಕ್ರಿಕೆಟ್ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲದನ್ನೂ ಇಲ್ಲೇ ಮಾಡಿಸ್ಬೇಕು ಅಂತ ಒಂದು ಆಸಕ್ತಿ ಇದೆ. ಖೇಲೋ ಇಂಡಿಯಾ ಅಡಿಯಲ್ಲಿ ಗಾಲ್ಫ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕಂದ್ರೆ ಇದನ್ನ ನಾನು ಎಸ್ಟಿಮೇಟ್ಸ್ ಕಮಿಟಿ ಮೀಟಿಂಗ್ ಅಲ್ಲಿ ಮಾತಾಡುವಾಗ ಯಾಕೆ ನೀವು ಗಾಲ್ಫ್ನು ರೆಡಿ ಮಾಡಬಾರ್ದು ಅಂತ ಕೇಳಿದಾಗ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಖೇಲೋ ಇಂಡಿಯಾ ಅವರು ಹೇಳಿದ್ದಾರೆ. ಸೊ ಗಾಲ್ಫ್ನು ರೆಡಿ ಮಾಡಿಸ್ಕೊಡ್ತೀನಿ. ಈಗ ನರಸಾಪುರ ಮತ್ತೆ ವೇಮ್ಗಲ್ ಮತ್ತೆ ಇವಾಗ KGF ಅಲ್ಲಿ ಇಂಡಸ್ಟ್ರಿಯಲ್ ಹಬ್ಸ್ ಏನು ಬರ್ತಾ ಇದೆಯೋ, ಇವೆಲ್ಲ ಹಬ್ಸ್ ಬಂದಾಗ ಈ ವಿದೇಶದಿಂದ ಬರೋರು, ಸ್ಪೆಷಲಿ ಜಪಾನ್ ಅವರು ಮತ್ತೆ ಚೈನಾ ಅವರು, ಕೊರಿಯಾ, ಇವರೆಲ್ಲ ಗಾಲ್ಫ್ಗೆ ಬಹಳ ಆದ್ಯತೆ ಕೊಡ್ತಾರೆ. ಅದಕ್ಕೆ ಗಾಲ್ಫ್ ಆಲ್ರೆಡಿ ಒಂದು ಬಂಗಾರಪೇಟೆ ಒಂದು ಪ್ರೈವೇಟ್ ಒಂದು ಗಾಲ್ಫ್ ಕೋರ್ಸ್ ಇದೆ, ಇದು BGML ಒಂದು ಮಾಡಿಕೊಟ್ರೆ ಈ ಇಂಡಸ್ಟ್ರೀಸ್ ಅದೇ ಅದನ್ನು ಒಂದು ಇನ್ನ ರೆನೋವೇಟ್ ಮಾಡ್ಬೇಕಲ್ಲ, ಅದನ್ನ ಬಹಳ ಇದರಿಂದ ಇದೆ. ಇನ್ನ ಇಂಡಸ್ಟ್ರೀಸ್ ಬರೋಕ್ಕೆ ಒಂದು ಆಸಕ್ತಿ ಇದೆ. ಅದ್ರ ಜೊತೆ ಏನ್ ನ್ಯಾಷನಲ್ ಹೈವೇ ಎಕ್ಸ್ಪ್ರೆಸ್ ವೇ ಇದೆ, ಚೆನ್ನೈ ಟು ಹೊಸಕೋಟೆ, ಆಮೇಲೆ ರೇಲ್ ರೋಡ್ ಏನಿದೆ, ಇದಕ್ಕೆಲ್ಲ ನೋಡಿದ್ರೆ ಇಲ್ಲಿ ಒಂದು ಆದ್ಯತೆ ಕೊಡ್ಬೋದು ಇಂಡಸ್ಟ್ರೀಸ್ಗೆ. ಸೊ ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ ಮತ್ತೆ ಇಂಡಸ್ಟ್ರೀಸ್ ಎರಡೂ ಬಂದ್ರೆ ಒಂದು ಕಡೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಇದನ್ನೆಲ್ಲ ಮಾಡಿದ್ದೀರಿ, ಇದು ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆದ್ರೆ ಇದು ಚೆನ್ನಾಗಿರುತ್ತೆ, ಇಲ್ಲ ಅಂತ ಇದನ್ನ ಕಂಟಿನ್ಯೂ ಮಾಡಿಸ್ತಾ ಇದೀವಿ. ಆಲ್ರೆಡಿ ಇವಾಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಡಿಗೆ, ಖೇಲೋ ಇಂಡಿಯಾ ಇಡಿಗೆ ಆಲ್ರೆಡಿ ಲೆಟರ್ ಕೊಟ್ಟಿದ್ದೀವಿ. ಫಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಇದನ್ನ ರೆಕಗ್ನೈಸ್ ಮಾಡಿದ್ದಾರೆ. ಇದ್ರ ಜೊತೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಫಿಟ್ ಇಂಡಿಯಾ, ಖೇಲೋ ಇಂಡಿಯಾ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಸರ್ಟಿಫಿಕೇಟ್ ಬರುತ್ತೆ. ಸೊ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ ಯುವಕರಿಗೆ. ಅದ್ರ ಜೊತೆ ಒಂದು ವಾಟ್ ಇಸ್ ದಿಸ್ ಒನ್ ವಿಚ್ ಇಸ್ ಅಕ್ರಿಡೇಟೆಡ್ ಅಕಾಡೆಮಿ ಅಂತ ಒಂದು ಮಾಡ್ತಾ ಇದಾರೆ. ಮೋಸ್ಟ್ಲಿ ಇನ್ನೊಂದು 15-20 ದಿನದಲ್ಲಿ ಅದು ಸ್ಯಾಂಕ್ಷನ್ ಆಗಿ ಬಂದ್ರೆ ಇಬ್ರು ಕೋಚಸ್ ನ ಇಲ್ಲಿ ಪರ್ಮನೆಂಟ್ 365 ಡೇಸ್ ಇಲ್ಲಿ ಇಡ್ತಾರೆ. ಸೊ ಕೋಚಿಂಗ್ಗೆ ನಮ್ಗೆ ಉಪಯೋಗ ಆಗುತ್ತೆ. ಫುಟ್ಬಾಲ್ ಫಸ್ಟ್ ಸ್ಟಾರ್ಟ್ ಮಾಡಿಸ್ತಾರೆ. ಇವಾಗ ಅಲ್ಲೇ ನೋಡ್ತಾ ಇದ್ದೆ, ಅಲ್ಲಿ ಶಾರ್ಟ್ ಪಟ್ ರಿಂಗ್ ಇದೆ ಅಲ್ಲಿ. ಇವ್ರ ಪ್ರಕಾರ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಪ್ರಕಾರ, ದಿಸ್ ಇಸ್ ದ ಫಸ್ಟ್ ಶಾರ್ಟ್ ಪಟ್ ರಿಂಗ್ ಇನ್ ಏಷ್ಯಾ ಅಂತ ಹೇಳ್ತಿದ್ದಾರೆ. ಸೊ ಇಂಥ ಒಂದು ಇತಿಹಾಸ ಇರೋದು KGF ಅಲ್ಲಿ. ಇದನ್ನ ನಾವು ಉಪಯೋಗಿಸ್ಕೊಳ್ಳೋ ಜವಾಬ್ದಾರಿ ನಮ್ದಿನ್ನ. ಹುಡುಗರು ಕರೆಕ್ಟ್ ಆಗಿ ಇದನ್ನ ಉಪಯೋಗಿಸಲಕ್ಕೆ ಶುರು ಮಾಡಿದ್ರೆ, ಇವಾಗ MEG ಇಂದ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಬರ್ತಾ ಇದಾರೆ. ಅವ್ರೇನಾದ್ರು ಬಂದ್ರೆ ಡೈರೆಕ್ಟ್ ಸ್ಪೋರ್ಟ್ಸ್ ರಿಕ್ರೂಟ್ಮೆಂಟ್, ಆರ್ಮಿ, ನೇವಿ, ಏರ್ ಫೋರ್ಸ್ 3 ಜನಕ್ಕೂ ಮಾಡ್ಕೊಡ್ತೀವಿ ಅಂತಿದ್ದಾರೆ.
ಈ ವರ್ಷ ಏನಾದ್ರು ಒಂದ್ 2-3 ಜನ ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ವರ್ಷಕ್ಕೆ ಇನ್ನ ಜಾಸ್ತಿ ಆಸಕ್ತಿಯಿಂದ ಯುವಕರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಅದು ಹಾಗೆ ಆಗುತ್ತೆ. ಇಡೀ ಕೋಲಾರ ಜಿಲ್ಲೆಗೆ ಮತ್ತೆ KGF ಜನತೆಗೆ ಒಳ್ಳೇದಾಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಕರೆಕ್ಟ್ ಆಗಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ನಾನು ಕೋಆರ್ಡಿನೇಟ್ ಮಾಡ್ಕೊಂಡು ಹೋದ್ರೆ ಎಲ್ಲೋ ಒಂದು ಕಡೆ ನ್ಯಾಷನಲ್ ಲೆವೆಲ್, ಸಬ್ ಜೂನಿಯರ್ಸ್ ಲೆವೆಲ್ ಇಲ್ಲಿ ಬಂದ್ರೆ, ಸಬ್ ಜೂನಿಯರ್ಸ್ ಬಂದ್ರೆ ನಮ್ಗೆ ಇನ್ನ ಇದಾಗುತ್ತೆ. ಯಾಕಂದ್ರೆ ಅಂಡರ್ 18 ಅವ್ರು ಬಂದು ಆಡ್ತಾಗ ಇಲ್ಲಿ ಪ್ರೋತ್ಸಾಹ ಸಿಗುತ್ತೆ ಸ್ಕೂಲು ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗೆ. ದೊಡ್ಡವರು ಬಂದ್ರೇನು ಆಗುತ್ತೆ, ನಾನು ಇಲ್ಲ ಆಗ್ಲಿಲ್ಲ. ಬಟ್ ಇಂತಹ ಯುವಕರನ್ನ ನೋಡಿದಾಗ, ಯಾಕಂದ್ರೆ ಇವಾಗ ಸ್ಪೇನ್ ಇಂದ ಒಂದು ಹುಡುಗ ಬಂದಿದ್ದಾನೆ, ನಾಳೆ ಸಾಯಂಕಾಲ ಅವ್ನು ಕರ್ಕೊಬಂದು ಅವನಿಲ್ಲ ಒಂದು 5-10 ಮಿನಿಟ್ಸ್ ಆಡ್ಸಕ್ಕೆ ನೋಡ್ತೀನಿ ಅವನ್ನ. ಈಸ್ ಪ್ಲೇಯಿಂಗ್ ವಿತ್ ಆಲ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ದೇರ್. ಬೆಂಗಳೂರು ಹುಡುಗ ನಾಳೆ ಸಾಯಂಕಾಲ ಒಂದು 4-4:15 ಬರಕ್ ಕೇಳಿದೀನಿ, ಬರ್ತಾನೆ. ಅವನ ಹತ್ರನು ಆಡಿಸಿ ನೋಡಿದ್ರೆ ಅವರು ಹುಡುಗರು ನೋಡಿದ ತಕ್ಷಣ ಅವ್ರಿಗೂ ಒಂಥರ ಎಲ್ಲೋ ಎನ್ಕರೇಜ್ಮೆಂಟ್ ಆಗುತ್ತೆ, ನಾವು ಹಿಂಗ ಆಡಬಹುದು ಅಂತ. ಸೊ ಅಂತ ಒಂದು ನಿಟ್ಟಿನಲ್ಲಿ ನೋಡೋಣ ಏನೇನಾಗುತ್ತೆ ಅಂತ. ಎಲ್ಲ ಒಳ್ಳೇದಾಗ್ಲಿ. ಮಾಧ್ಯಮ ಮಿತ್ರರು ನೀವು ಸಹಕಾರ ಕೊಡ್ಬೇಕಾಗುತ್ತೆ. ಇಂತಹ ಒಂದು ಪ್ರೋಗ್ರಾಮ್ಸ್ಗೆ ಇನ್ನ ಜಾಸ್ತಿ ಆಸಕ್ತಿ ಕೊಟ್ಟು ಎನ್ಕರೇಜ್ ಮಾಡಿ. ಎಲ್ಲೋ ಒಂದ್ ಕಡೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಈ KGF ಇಂದ ಹೋದ ವರ್ಷ ಪಿಸ್ಟಲ್ ಶೂಟಿಂಗ್ ಅಲ್ಲಿ 6 ಜನ ಹುಡುಗರು ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಿದ್ದಾರೆ KGF ಇಂದ. ಸೊ ಇಂತ ಒಂದು ಬರೀ ಫುಟ್ಬಾಲ್ ಅಂತಲ್ಲ, ಕ್ರಿಕೆಟ್ ಎಲ್ಲಂದ್ರೆ ಅಲ್ಲಿ ಆಡ್ತಿದ್ದಾರೆ. ಕ್ರಿಕೆಟ್ ಬಿಟ್ಟು ಇನ್ನು ಬೇರೆ ಎಲ್ಲದಕ್ಕೂ ಆದ್ಯತೆ ಕೊಡ್ಬೇಕು ಅಂತ ಒಂದು ಆಸಕ್ತಿ ನನಗಿದೆ. ಅದು ನಡೆಯುತ್ತೆ ಎಲ್ಲಾರ ಸಹಕಾರದಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. 2 ಮಿನಿಟ್ ಡೇಸ್ ಅಲ್ಲಿ ಡ್ರಗ್ ನಶೆ ಮುಕ್ತ ಸಪ್ತಾಹ ಆತರ ಆಚರಣೆ ಆಗ್ತಾ ಇದೆ. ನಿನ್ನೆ ಇಂಟರ್ನ್ಯಾಷನಲ್ ಆಂಟಿ ಡ್ರಗ್ ಡೇ ಕೂಡ ಇತ್ತು. ಅದೇ ಅಂಗವಾಗಿ ನಾವು KGF ಜಿಲ್ಲಾ ಪೊಲೀಸ್ ವತಿಯಿಂದ ಇದು ಒಂದು ಫುಟ್ಬಾಲ್ ಪಂದ್ಯಾವಳಿ ಆರ್ಗನೈಸ್ ಮಾಡಿದ್ದೀವಿ. ಗೋ ಡ್ರಗ್ಸ್ ಕಪ್ ಅಂತ. ಇದು ಒಂದು ಮೆಸೇಜ್ ಕೊಡಲಿಕ್ಕೆ, ಈ ಡ್ರಗ್ ಅಷ್ಟು ಹಾನಿಕಾರಕ ಇದೆ ಮತ್ತೆ ಕಾನೂನಲ್ಲಿ ಎಷ್ಟು ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ. ಸೊ ದಯವಿಟ್ಟು ಎಲ್ಲರೂ ಡ್ರಗ್ಸ್ ಇಂದ ದೂರ ಇರಬೇಕು, ಲೈಫ್ ಡಿಸೀಸ್ ಮಾಡಬೇಕು. ಸೇ ಎಸ್ ಟು ಲೈಫ್ ಅಂಡ್ ಸೇ ನೋ ಟು ಡ್ರಗ್ಸ್. ನಾವು ಇಲ್ಲಿ KGF ಅಲ್ಲಿ ಎಸ್ಪೆಷಲಿ ಎಷ್ಟು ಯಂಗ್ಸ್ಟರ್ಸ್ ದಾರಿ ಬಿಟ್ಟು ಬೇರೆ ಬೇರೆ ಲೀಗಲ್ ಆಕ್ಟಿವಿಟಿ ಹೋಗ್ತಾ ಇದ್ರು. ಅವ್ರಿಗೆ ಅವ್ರದ್ದು ಎನರ್ಜಿ ಡೈವರ್ಟ್ ಮಾಡಿ ಸ್ವಲ್ಪ ಪಾಸಿಟಿವ್ ವೇಯಲ್ಲಿ ಸ್ಪೋರ್ಟ್ಸ್ಗೆ ಎನರ್ಜಿ ಡೈವರ್ಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಸೊ ದಟ್ ಅವರು ಕೂಡ ಇದು ನಶೆ ಬಿಟ್ಟು ಬೇರೆ ಏನಾದ್ರು ಇಲ್ಲಿಗಲ್ ರೌಡಿ ಆಕ್ಟಿವಿಟಿ ಎಲ್ಲ ಬಿಟ್ಟು ಇಲ್ಲಿ ಮೇನ್ ಸ್ಟ್ರೀಮ್ ಅಲ್ಲಿ ಅವರು ಕೈ ಜೋಡಿಸ್ಬೇಕು. ಮತ್ತೆ ಈ ನಮ್ಮ ಡ್ರಗ್ KGF ಗೆ ಡ್ರಗ್ ಫ್ರೀ ಮಾಡ್ಲಿಕ್ಕೆ ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಡ್ರಗ್ ಮುಕ್ತ ಮಾಡ್ಲಿಕ್ಕೆ ನಾವು ಟೋಟಲ್ 18 ಟೀಮ್ ಇದೆ. ಅದು ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಾಳೆ ಕ್ಲೋಸಿಂಗ್ ಸೆರೆಮನಿ ಕೂಡ ಇದೆ. ಮತ್ತೆ ನಾವು BGML ಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ನಮ್ಮ MP ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಅವರಿಗೆ ಮಾಡಿ ಬಹಳ ಅವರು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ನಾವು KGF ತಾಲೂಕು ಅದಷ್ಟೇ ಟೀಮ್ ಅವ್ರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಮುಂದೆ ದಿನದಲ್ಲಿ ನಾವು ಡಿಸ್ಕಸ್ ಮಾಡಿ ಇನ್ನೂ ಜಾಸ್ತಿ ಪ್ರಮೋಟ್ ಮಾಡ್ತೀವಿ. ಬಿಕಾಸ್ ಇಲ್ಲಿ KGF ಇಲ್ಲಿ ಈಗಾಗಲೇ ಮುಂಚೆಯಿಂದ ಸ್ಪೋರ್ಟ್ಸ್ ಬಗ್ಗೆ ಬಹಳ ಆಸೆ ಇದೆ. ವೆರಿ ಗುಡ್ ಪ್ಲೇಯರ್ಸ್ ಹ್ಯಾವ್ ಕಮ್ ಔಟ್ ಫ್ರಮ್ ಹಿಯರ್. ಫುಟ್ಬಾಲ್ದು ಈಗಾಗಲೇ ಟೀಮ್ ಇತ್ತು, ಈಗಾಗಲೇ ವೆಲ್ ಸೆಟಲ್ ಟೀಮ್ ಇತ್ತು. ಅದಕ್ಕೆ ನಾವು ಫಸ್ಟ್ KGF ಇಂದ ಟ್ರೈ ಮಾಡೋಣ, ಶುರು ಮಾಡೋಣ. ಅದಕ್ಕೆ ನಾವು ಈಗ ಫಸ್ಟ್ ಆಸ್ ಅ ಮಾಡೆಲ್. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira, Bemmal Nagar, KGF.